ಧಾರವಾಡದಲ್ಲಿ ಯುವತಿಯ ಬರ್ಬರ ಹತ್ಯೆಯಾಗಿದೆ. ಹತ್ಯೆ ಮಾಡಿ ಮೃತದೇಹವನ್ನ ತುಂಡು ತುಂಡಾಗಿ ಬಿಸಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ನಡೆದಿರುವಂತಹ ಭೀಕರ ಹತ್ಯೆ ಇದು. ಧಾರವಾಡ ಹೊರವಲಯದಲ್ಲಿ ಯುವತಿಯ ಶವ ಪತ್ತೆಯಾಗಿದ್ದು 19 ವರ್ಷದ ಜಕಿಯಾ ಮುಲ್ಲಾ ಹತ್ಯೆಯಾಗಿರುವಂತಹ ಯುವತಿಯಾಗಿದ್ದಾಳೆ. ಧಾರವಾಡದ ಗಾಂಧಿ ಚೌಕ್ ಬಡಾವಣೆಯ ಯುವತಿ ಅಂತ ತಿಳಿದು ಬರ್ತಾ ಇದೆ. ಈಕೆಯೇ 19 ವರ್ಷದ ಜಕಿಯಾ ಮುಲ್ಲಾ. ಈಕೆಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದು, ದೇಹವನ್ನ ತುಂಡರಿಸಿ ಬೇರೆ ಬೇರೆ ಕಡೆ ಬಿಸಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನರ್ಸಿಂಪ್ಯಾಟಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡೋಣ. ನಿನ್ನೆ ಸಂಜೆ ಮನೆ ಬಿಟ್ಟು ಯುವತಿ ಜಕಿಯಾ ತೆರಳಿರ್ತಾಳೆ. ಮನಸೂರು ರಸ್ತೆಯ ವಿನಯ್ ಡೈರಿ ಬಳಿ ಶವ ಪತ್ತೆಯಾಗಿದೆ. ಧಾರವಾಡದ ಮನಸೂರು ರಸ್ತೆಯ ವಿನಯ್ ಡೈರಿ ಅಲ್ಲೇ ಈಕೆಯ ಶವ ಪತ್ತೆಯಾಗಿರುವಂಥದ್ದು. ಬೇರೆ ಕಡೆ ಹತ್ಯೆ ಮಾಡಿ ಶವ ತಂದು ಹಾಕಿದ್ದಾರೆ ಹಂತಕರು. ಧಾರವಾಡ ಗ್ರಾಮೀಣ ಮತ್ತು ವಿದ್ಯಾಗಿರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎರಡೂ ಠಾಣೆಗಳ ಮಧ್ಯೆ ಬರುವಂತಹ ಸ್ಥಳದಲ್ಲಿ ಪತ್ತೆಯಾಗಿದೆ ಮೃತದೇಹ. ಎರಡೂ ಠಾಣೆಗಳ ಪೊಲೀಸರಿಂದ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪಾಟಿ. ಈ ಕೊಲೆಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಗಳು ಲಭ್ಯವಾಗ್ತದೆ? ಇದೀಗ ಎರಡು ಠಾಣೆಗಳ ಮಧ್ಯೆ ಒಂದು ಕನ್ಫ್ಯೂಷನ್ ಇದೆ. ಏನಂದ್ರೆ ಇದು ಗ್ರಾಮೀಣಕ್ಕೆ ಬರುತ್ತೋ ಅಥವಾ ವಿದ್ಯಾಗಿರಿ ಠಾಣೆಗೆ ಬರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಎರಡು ಠಾಣೆ ಪೊಲೀಸರು ಇದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸುಮಾರು 20 ರಿಂದ 21 ವರ್ಷ ವಯಸ್ಸಿನ ಈ ಯುವತಿ ಅಲ್ಲಿ ಆಕೆಯ ಶವ ಒಂದು ಪತ್ತೆಯಾಗಿದೆ. ಆದ್ರೆ ಇದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿದೆ. ಆಕೆಯ ಕೊರಳಿಗೆ ಒಂದು ದಾರವನ್ನು ಎಳೆದಿರುವಂತಹ ಒಂದು ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಭೇಟಿ ನೀಡಿದ್ದಾರೆ. ಈಕೆ ಪ್ಯಾರಾಮೆಡಿಕಲ್ಸ್ ಮುಗಿಸಿದ್ದಾಳೆ ಅಂತ ಒಂದು ಹೇಳ್ತಾ ಇದ್ರೆ, ಇಲ್ಲ ಪ್ಯಾರಾಮೆಡಿಕಲ್ಸ್ ಇನ್ನು ಮುಗಿಸಿಲ್ಲ ಅನ್ನೋದು ಒಂದು ಇದೆ. ಒಟ್ಟಿನಲ್ಲಿ ಈ ಒಂದು ಯುವತಿಗೆ 20 ವರ್ಷ ಅಂತ ಹೇಳಿ ಗೊತ್ತಾಗಿದೆ. ಇದೀಗ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಶಕುಂತಲಾ, ಧನ್ಯವಾದ ನರಸಿಂಹಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.